ಕಾಂಗ್ರೆಸ್ ಪಾಳ್ಯದಲ್ಲಿ ಪ್ರತಿ ಕ್ಷಣವೂ ಕೂಡ ಒಂದೊಂದು ಬೆಳವಣಿಗೆಗಳು ನಡೀತಾ ಇವೆ. ಸಿದ್ದರಾಮಯ್ಯ ನಿವಾಸಕ್ಕೆ ಪರೇಡ್ ನಡೆಸಿದ್ದಾರೆ ಸಚಿವರು ಮತ್ತು ಶಾಸಕರು. ನಿನ್ನೆ ಡಿಕೆಶಿ ಭೇಟಿಯಾಗಿದ್ರು ಕೆಲವು ಸಚಿವರು ಶಾಸಕರು. ಇವತ್ತು ಸಿದ್ದರಾಮಯ್ಯ ನಿವಾಸದಲ್ಲೂ ಸಚಿವರು ಶಾಸಕರ ಪರೇಡ್. ಶಕ್ತಿ ಪ್ರದರ್ಶನದ ಕೇಂದ್ರಗಳಾಗಿವೆ ಎರಡೂ ಮನೆಗಳು. ಸತೀಶ್, ಸಿಪಿ ಯೋಗೇಶ್ವರ್, ಸಂಗಮೇಶ್, ಯಾಸಿರ್ ಪಠಾಣ್, ಶ್ರೀನಿವಾಸ್ ಮಾನೆ, ಅಜಯ್ ಸಿಂಗ್, ಭೈರತಿ ಕಾಶಪ್ಪನವರ್ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಇನ್ನು ನಿನ್ನೆ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದ ಯಾಸಿರ್ ಪಠಾಣ್, ಮಾಣೆ, ಸಿಪಿವೈ ಇವತ್ತು ಸಿದ್ದರಾಮಯ್ಯ ಅವರನ್ನ ಭೇಟಿಯಾದ್ರು. ಕಾಂಗ್ರೆಸ್ನಲ್ಲಿ ಹಲವು ನಾಯಕರ ನಡೆ ಕುತೂಹಲ ಮೂಡಿಸ್ತಾ ಇದೆ. ಆ ಕಡೆ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾಗ್ತಿದ್ದಾರೆ, ಈ ಕಡೆ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗ್ತಿದ್ದಾರೆ. ಇದರ ಜೊತೆಗೆ ಭೇಟಿಯಾಗಿ ಬಂದ ಶಾಸಕರು ಮಾತಾಡಿದ್ದಾರೆ. ಯಾಸಿರ್ ಪಠಾಣ್, ಪ್ರಕಾಶ್ ಕೋಳಿವಾಡ್, ಸಿಪಿವೈ, ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿರೋ ಫೋಟೋ ನೀವು ನೋಡ್ತಾ ಇದ್ದೀರಾ. ಭೇಟಿಯಾಗಿ ಚರ್ಚೆ ಮಾಡ್ತಾ ಇರೋ ಫೋಟೋಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ಇದೇ ಸಿಪಿವೈ, ಯಾಸಿರ್ ಪಠಾಣ್, ಮಾನೆ ಸಿದ್ದರಾಮಯ್ಯ ಅವರನ್ನ ಇವತ್ತು ಭೇಟಿಯಾಗಿದ್ದಾರೆ. ಭೇಟಿಯಾಗಿ ಹೊರಗೆ ಬಂದು ಹಲವು ನಾಯಕರು ಮಾತಾಡಿದವರೆಲ್ಲ ನಾವು ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ಅಂದಿದ್ದಾರೆ. ನಾಯಕತ್ವ ಬದಲಾವಣೆಗಳ ಬಗ್ಗೆ ನಮಗೆ ಗೊತ್ತಿಲ್ಲ, ನಾವು ಸಚಿವ ಸ್ಥಾನದ ಆಕಾಂಕ್ಷಿ, ನಮ್ಮ ಕ್ಷೇತ್ರಕ್ಕೆ ಸಚಿವ ಸ್ಥಾನ ಕೊಡಬೇಕು ಅಂತ ನಾವು ಬಂದು ಮಾತಾಡಿದ್ದೀವಿ. ಹಾಗೆ ನಮ್ಮ ಕ್ಷೇತ್ರದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತಾಡಿದ್ದೀವಿ ಅಂತ ಹೇಳಿ ಹೋದ್ರು. ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ಅದೇ ಕೆಲವು ನಾಯಕರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ. ಅದರಲ್ಲಿ ನೀವು ನೋಡ್ತಾ ಇದ್ದೀರಾ, ಯಾಸಿರ್ ಪಠಾಣ್ ನೋಡ್ತಿದ್ದೀರಾ, ಸಿಪಿವೈ ನೋಡ್ತಾ ಇದ್ದೀರಾ. ಇನ್ನು ಹೊರಗೆ ಬಂದು ಅಜಯ್ ಸಿಂಗ್ ಹೇಳಿದ್ರು, ಸಹಿ ಸಂಗ್ರಹದಲ್ಲಿ ಸಹಿ ಹಾಕೋದಕ್ಕೆ ಯಾರು ಹೇಳಿಲ್ಲ, ನನ್ನನ್ನು ಯಾರು ಕೇಳಿಲ್ಲ, ಸಿಎಂಒ ಕೇಳಿಲ್ಲ, ಡಿಸಿಎಂಒ ಕೇಳಿಲ್ಲ. ನಾಯಕತ್ವ ಪ್ರಸ್ತಾಪ ಸಹಜವಾಗಿರೋದು, ಎಲ್ಲಾನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ನಮ್ಮ ಕ್ಷೇತ್ರಕ್ಕೋಸ್ಕರ ಬಂದೆ ಅಂತ ಅಜಯ್ ಸಿಂಗ್ ಹೇಳಿದ್ದಾರೆ. ವಿಜಯಾನಂದ ಕಾಶಪ್ಪನವರ್ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ಇದ್ದೀನಿ, ಇದೇ ಕಾರಣಕ್ಕೆ ಸಿಎಂ ಅವರನ್ನ ಭೇಟಿ ಮಾಡಿದ್ದೀನಿ, ನನಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ ಅಂದಿದ್ದಾರೆ. ಇನ್ನು ಬಿಕೆ ಸಂಗಮೇಶ್ ಕೂಡ ಮಾತಾಡಿದ್ದಾರೆ. ನಾಯಕತ್ವ ಬದಲಾವಣೆ ಬಗ್ಗೆ ನನಗೆ ಗೊತ್ತಿಲ್ಲ, ಶಿವಮೊಗ್ಗ ಜಿಲ್ಲೆಯಲ್ಲಿ ನಾನೇ ಸೀನಿಯರ್, 4 ಬಾರಿ ಶಾಸಕ ಆಗಿದ್ದೀನಿ, ಅದರ ಪ್ರಕಾರ ನನಗೆ ಸಚಿವ ಸ್ಥಾನ ಬೇಕು ಅಂತ. ಸೀನಿಯಾರಿಟಿಯ ಮೇಲೆ ನನಗೆ ಸಚಿವ ಸ್ಥಾನ ಬೇಕು ಅಂದಿದ್ದಾರೆ. ಇನ್ನು ಯಾರ್ಯಾರು ಏನೇನು ಹೇಳಿದ್ರು ಕೇಳಿಸ್ಕೊಳ್ಳಿ. ಯಾವ ಒಂದು ಸಹಿ ಸಂಗ್ರಹಣೆ ಆಗ್ತಾ ಇಲ್ಲ, ಯಾರು ನಮ್ಗೆ ಮಾನ್ಯ ಮುಖ್ಯಮಂತ್ರಿಯವರು ಸೈನ್ ಮಾಡಕ್ಕೆ ಹೇಳಿಲ್ಲ, ಉಪಮುಖ್ಯಮಂತ್ರಿಯವರು ಸೈನ್ ಮಾಡಕ್ಕೆ ಹೇಳಿಲ್ಲ. ಇವಾಗ ಸಹಜವಾಗಿ ಒಂದು ಪಕ್ಷ ಅಧಿಕಾರದಲ್ಲಿದ್ದಾಗ ಮುಖ್ಯಮಂತ್ರಿ ಆಗೋದು ಇರೋದು ಯಾವಾಗಲೂ ಇದ್ದೇ ಇರ್ತದೆ. ಆದರೆ ಕೊನೆಯದಾಗಿ ಮಾನ್ಯ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ, ಮಾನ್ಯ ಉಪಮುಖ್ಯಮಂತ್ರಿ ಅವರು ಹೇಳಿದ್ದಾರೆ, ಹೈಕಮಾಂಡ್ ಇಸ್ ಸುಪ್ರೀಂ, ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ತದೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಹೇಳಿದ್ದಾರೆ. ಇವಾಗ ಡಿಸೆಂಬರ್ ಅಲ್ಲಿ ಅಧಿವೇಶನ ಆದ ನಂತರ ನಮ್ಮ ಕ್ಷೇತ್ರಕ್ಕೆ ಬರಬೇಕು ಅಂತ ಆಹ್ವಾನ ಮಾಡಕ್ಕೆ ಅವ್ರ ಹತ್ರ ನಾನು ಹೋಗಿದ್ದೆ. ಇಲ್ಲ, ನಾನಂತೂ ಆಕಾಂಕ್ಷಿ ಇದ್ದೀನಿ, ತಮ್ಗೆಲ್ಲರೂ ಕೂಡ ಗೊತ್ತೇ ಇದೆ. 2018 23 ನಾನು ಆಕಾಂಕ್ಷಿ ಇದ್ದೀನಿ. ಮಂತ್ರಿ ಆಗ್ಬೇಕು, ಅದನ್ನ ವಿನಂತಿ ಮಾಡ್ಕೊಂಡಿದೀವಿ. ಕೆಲಸಗಳಿಗೆ ಭೇಟಿ ಆಗಿ ಬಂದಿದ್ದೀವಿ ಸಾಹೇಬ್ರಿಗೆ, ಮುಖ್ಯಮಂತ್ರಿಗಳಲ್ವಾ, ಕೇಳಿದೀವಿ, ಆಕಾಂಕ್ಷಿ ಇದೀವಿ ಅನ್ನೋದು ಗೊತ್ತಿದೆ. ಅದಕ್ಕೆ ನಮ್ಮ ಹೈಕಮಾಂಡ್ ವರಿಷ್ಠರು ಅನ್ನೋರು ಇದ್ದಾರೆ, ನಮ್ಮ AICC ಅಧ್ಯಕ್ಷರು ಬಂದಿದ್ದಾರೆ, ಅವರಿದ್ದಾರೆ ಅದಕ್ಕೆ ನಿರ್ಣಯ ಮಾಡೋದಕ್ಕೆ, ಏನ್ ಮಾಡಬೇಕು ಅನ್ನೋದಕ್ಕೆ ಅವ್ರು ನಿರ್ಣಯ ಮಾಡ್ತಾರೆ. ನಮ್ಮ ಕೆಲಸಗಳಿರ್ತಾವೆ, ಮುಖ್ಯಮಂತ್ರಿಗಳಿಗೆ ಭೇಟಿ ಆಗೋದು, ಉಪಮುಖ್ಯಮಂತ್ರಿಗಳಿಗೆ ಭೇಟಿ ಆಗೋದು ಸಹಜ ಅಲ್ವಾ. ಸಚಿವ ಸ್ಥಾನಕ್ಕೆ ಬೇಡಿಕೆ ಇದೆ, ನಾನು ಪ್ರಬಲ ಆಕಾಂಕ್ಷಿ. ನನಗೆ ಗೊತ್ತಿಲ್ಲ, ದೊಡ್ಡದು ಬಿಟ್ಟಿದ್ದು. ಶಿವಮೊಗ್ಗ ಜಿಲ್ಲೆಯಲ್ಲಿ ಸೀನಿಯರ್ ನಾನೇನೆ, 4 ಬಾರಿ ಗೆದ್ದಿರೋದು, ಅದ್ರ ಪ್ರಕಾರ ಕೊಡಬೇಕು. ಸಿದ್ದರಾಮಯ್ಯರು, ಡಿಕೆ ಶಿವಕುಮಾರ್ ಏನು ತೀರ್ಮಾನ ತಗೊಂತಾರೋ ಅದಕ್ಕೆ ಬದ್ಧರಾಗಿರ್ತೀನಿ. ಒಟ್ಟು ಪಕ್ಷದ ನಿಷ್ಠೆ, ಪ್ರಾಮಾಣಿಕ ಮಂತ್ರಿಗಿರಿ ಕೊಟ್ಟರು ಕಾಂಗ್ರೆಸ್, ಕೊಟ್ಟಿದ್ದು ಕಾಂಗ್ರೆಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.